ನಮಸ್ತೆ, ವೆಲ್ಕಮ್ ಟು ಫುಡ್ ಬೊಕ್ಕೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮನೆಮದ್ದು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನೀವೇನಿಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕಾಲಜೀರಿಗೆ ಅಂತ ಹೇಳ್ತಾರೆ. ಇದನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಹೆರಿಗೆ ನಂತರದ ದಿನಗಳಲ್ಲಿ ಕೊಡ್ತಾರೆ. ಇದರ ಮುಖ್ಯ ಗುಣ ಏನು ಅಂದರೆ, ಇದು ದೇಹದಲ್ಲಿರುವಂತಹ ನಂಜು ಹೊರ ಹಾಕತ್ತೆ ಮತ್ತು ದೇಹವನ್ನು ಉಷ್ಣತೆಯಲ್ಲಿ ಇಡುತ್ತೆ. ಅದಕ್ಕೋಸ್ಕರನೇ ಇದನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ. ಹೆರಿಗೆ ಆದ ನಂತರ ಕೆಲವರಿಗೆ ಮೈಯಲ್ಲಿ ತುರಿಕೆ ಬರುತ್ತೆ ಅಥವಾ ಮಗು ಕುಳಿತುಕೊಂಡ ಜಾಗದಲ್ಲಿ ಹೊಟ್ಟೆ ಮೇಲೆ ತುರಿಕೆ ಬರುತ್ತೆ. ಇದು ನಂಜಿನ ಕಾರಣದಿಂದ ಆಗೋದು. ಅದಕ್ಕೋಸ್ಕರ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ. ಇದನ್ನು ಹೆತ್ತ ಮೊದಲನೇ ವಾರದಲ್ಲಿ ಕೊಡಬೇಕಾಗತ್ತೆ. ಹಾಗಾದರೆ ಬನ್ನಿ, ಇದರ ಕಷಾಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕಾಲಜೀರಿಗೆಯನ್ನು ನೀವು ದಿನಸಿ ಅಂಗಡಿಗಳಲ್ಲಿ ಕೇಳಿ ತಗೋಬಹುದು. ಇವಾಗ ಇದನ್ನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಧೂಳಿರುತ್ತೆ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಇವಾಗ ನೋಡಿ, ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿ ತುಂಬಾ ಧೂಳು ಮತ್ತು ಕಸ ಇರುತ್ತೆ. ಇದನ್ನು ತೊಳ್ಕೊಂಡ ನಂತರ ಇದನ್ನು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ತುಂಬ ಧೂಳಿದೆ ಇದರಲ್ಲಿ. ಈ ಥರ ನೋಡಿ, ಕಲ್ಲು ಮತ್ತು ಧೂಳು ಮಿಶ್ರಿತ ಕೆಸರು ಇರುತ್ತೆ ಇದರಲ್ಲಿ. ಇದನ್ನು ಚೆನ್ನಾಗಿ 3ರಿಂದ 4 ಸಲ ಆದರೂ ವಾಶ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, 2ನೇ ಸಲ ನಾನು ಮತ್ತೊಮ್ಮೆ ನೀರು ಹಾಕಿ ಇದನ್ನು ತೊಳ್ಕೊಳ್ತೀನಿ. ನೀವು ಇದರಲ್ಲಿರುವಂತಹ ನೀರೆಲ್ಲ ಕ್ಲಿಯರ್ ಆಗುವ ತನಕ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು 2ನೇ ಸಲ ತೊಳ್ಕೊಂಡಿದ್ದೀನಿ, ಆದರೂ ಸಹ ಇದರಲ್ಲಿ ತುಂಬ ಧೂಳಿದೆ. ಇವಾಗ ಕೊನೆ ಬಾರಿಗೆ ನಾನಿದು ತೊಳ್ಕೊಂಡು ಗಾಳಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ನೀರು ಕ್ಲಿಯರ್ ಆಗಿ ಬಂದಿದೆ. ಇವಾಗ ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋಬೇಕು. ಇದನ್ನು ಬಟ್ಲಿಗೆ ಹಾಕ್ಕೊಂಡು ಇದನ್ನು ಒಣಗಿಸ್ಕೋಬೇಕಾಗತ್ತೆ. ಬಿಸಿಲಲ್ಲಿ ಚೆನ್ನಾಗಿ ಇದನ್ನು ಒಣಗಿಸ್ಕೊಳ್ಬೇಕು. ಇವಾಗ ನೋಡಿ, ಇದು ಚೆನ್ನಾಗಿ ಒಣಗಿದೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತಗೊಂಡು ಬಂದಿದ್ದೀನಿ. ಇದರಲ್ಲಿರುವಂತಹ ಧೂಳು ಕಸ ಎಲ್ಲ ಹೋಗಿದೆ. ಇವಾಗ ಇದನ್ನು ಉಪಯೋಗಿಸಿಕೊಂಡು ಹೇಗೆ ಕಷಾಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೋದು ನೀವು. ನಿಮ್ಮ ಮನೆಯಲ್ಲೂ ಕೂಡ ಬಾಣಂತಿ ಯಾರಾದರೂ ಇದ್ದರೆ ಇದನ್ನು ಖಂಡಿತವಾಗ್ಲೂ ಮಾಡಿಕೊಡಿ. ಆದರೆ ಇದನ್ನು ಹೆರಿಗೆಯಾದ ಮೊದಲನೇ ವಾರದಲ್ಲೇ ಮಾಡಿಕೊಡ್ಬೇಕಾಗತ್ತೆ. ನಂತರ ಮಾಡಿಕೊಟ್ರೆ ಇದರ ಪ್ರಯೋಜನ ಅಷ್ಟು ಸಿಗೋದಿಲ್ಲ. ಇದನ್ನು ಹೇಗೆ ಉಪಯೋಗಿಸೋದು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಮೊದಲಿಗೆ ನಾನೊಂದು ಮಣ್ಣಿನ ಹೆಂಚನ್ನು ಗ್ಯಾಸ್ ಮೇಲೆ ಬಿಸಿಗಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ 1 ಸ್ಪೂನಷ್ಟು ಕಾಲಜೀರಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ಡ್ರೈ ರೋಸ್ಟು ಮಾಡ್ಕೊಳ್ಬೇಕು. ಈ ಕಾಲಜೀರಿಗೆ ಚೆನ್ನಾಗಿ ಪಟಪಟ ಅಂತ ಸಿಡಿಬೇಕು. ಇವಾಗ ನೋಡಿ, ಇದು ಸಿಡಿಲಿಕ್ಕೆ ಶುರುವಾಗಿದೆ. ಈ ಥರ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು. ಇವಾಗ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೀನಿ. ಈ 1 ಲೋಟದಷ್ಟು ನೀರು ಅರ್ಧ ಲೋಟಕ್ಕೆ ಬರಬೇಕು. ಅಷ್ಟರವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಬಾಣಂತಿಯರು ಬಿಟ್ಟು ಬೇರೆಯವರು ಸೇವಿಸ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಸೇವಿಸ್ಬೋದು. ಇದನ್ನು 15 ದಿವಸಕ್ಕೆ ಅಥವಾ 1 ತಿಂಗಳಿಗೊಮ್ಮೆ ಇದನ್ನು ತಗೋಬೋದು. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲೇ ತಗೋಬೇಕಾಗತ್ತೆ. 1 ಸ್ಪೂನಿಂದ 2 ಸ್ಪೂನಷ್ಟು ತಗೊಂಡ್ರೆ ಸಾಕು. ಯಾಕೆ ಅಂತಂದರೆ ಇದು ತುಂಬ ಉಷ್ಣ ಮತ್ತು ತುಂಬ ಕಹಿಯಿಂದ ಕೂಡಿರುತ್ತೆ. ಇದನ್ನು ಅಷ್ಟು ಸುಲಭವಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ ಕುದ್ದಿದೆ, ಅರ್ಧಕ್ಕೆ ಇಳಿದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಗೆ ಗಾಳಿಸ್ಕೊಳ್ಳೋಣ. ಇದನ್ನು ಬಾಣಂತಿಯರಿಗೆ ಕೊಡುವಾಗ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು 3ರಿಂದ 4 ಸ್ಪೂನಷ್ಟು, ಅಂದರೆ 1/4 ಲೋಟದಿಂದ ಅರ್ಧ ಲೋಟದಷ್ಟು ಕೊಡಬೇಕಾಗತ್ತೆ. ಹಾಗೆ ಸಂಜೆ ಹೊತ್ತಿಗೆ ಅಷ್ಟೇ ಪ್ರಮಾಣದಲ್ಲಿ ಕೊಡಬೇಕು. ದಿನಕ್ಕೆ 2 ಹೊತ್ತು ಕೊಡಬೇಕಾಗತ್ತೆ. ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಹೆರಿಗೆ ಮಾಡಿಸೋದ್ರಿಂದ ಹೆತ್ತ 2ನೇ ದಿನದಿಂದ ಕೊಡೋದಕ್ಕೆ ಶುರು ಮಾಡ್ತಾ ಇದ್ರು. 2ನೇ ದಿನದಿಂದ 4ನೇ ದಿನದವರೆಗೆ ಇದನ್ನು 3 ದಿನ ಕೊಡ್ತಾ ಇದ್ರು. ಆದರೆ ಇವಾಗ ಎಲ್ಲ ಆಸ್ಪತ್ರೆಯಲ್ಲೇ ಡೆಲಿವರಿ ಆಗೋದ್ರಿಂದ ಡಿಸ್ಚಾರ್ಜ್ ಆಗುವಾಗ 3ರಿಂದ 5 ದಿನ ಆದರೂ ಆಗುತ್ತೆ. ಆದರೂ ಮನೆಗೆ ಬಂದ ಮೇಲೆ ಇದನ್ನು ಕೊಟ್ಟರೆ ಉತ್ತಮ. ಈ ಕಷಾಯವನ್ನು ಹಾಗೆ ಕುಡಿಯೋದಕ್ಕೆ ತುಂಬ ಕಹಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಬೆಲ್ಲದ ಜೊತೆಗೆ ಕುಡಿಬೇಕಾಗತ್ತೆ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನ, ಇದು ಓಲೆ ಬೆಲ್ಲ ಅಂತ ಹೇಳ್ತೀವಿ.
ಇದು ಬಾಣಂತಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಾರೆ. ಯಾಕೆ ಅಂದರೆ ಇದರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ, ಹಾಗೆ ಕ್ಯಾಲ್ಶಿಯಂ ಇರುತ್ತೆ. ಬಾಣಂತಿಯರಿಗೆ ಮಾಡುವಂತಹ ಎಲ್ಲ ಮದ್ದುಗಳಲ್ಲಿ ಕೂಡ ಇದನ್ನು ಉಪಯೋಗಿಸ್ತಾರೆ. ಈ ಆರೋಗ್ಯದಾಯಕವಾದ ಮನೆಮದ್ದು ನಿಮಗೂ ಇಷ್ಟ ಆಗಿದ್ದರೆ ಈ ವಿಡಿಯೋದ ಕೊನೆಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಇದರ ಬಗ್ಗೆ ತಿಳಿಯದವರಿಗೆ ಸಹಾಯ ಆಗ್ಬೋದು. ಇನ್ನಷ್ಟು ಬಾಣಂತಿ ಆರೈಕೆಯ ಮನೆಮದ್ದಿನ ರೆಸಿಪಿಯನ್ನು ನನ್ನ ಚಾನಲ್ನಲ್ಲಿ ನಾನು ಹಾಕ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.